ಬಿಜೆಪಿ ಸರ್ಕಾರದಲ್ಲಿ ವಿಶ್ವೇಶ್ವರ ಕಾಗೇರಿ ಅವರು 142 ಕೋಟಿ ರೂಪಾಯಿ ಅನುದಾನವನ್ನು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲು ತರಲಾಗಿತ್ತು. ಅದು ಬೇಗ ಅನುಷ್ಠಾನಗೊಂಡರೆ ಅದರ ಕ್ರೆಡಿಟ್ ಬಿಜೆಪಿ ಸರ್ಕಾರಕ್ಕೆ ಹೋಗುತ್ತದೆ ಎಂಬ ಕಾರಣಕ್ಕೆ ಶಾಸಕ ಭೀಮಣ್ಣ ನಾಯ್ಕರು ಆಸ್ಪತ್ರೆಯ ವಿಚಾರದಲ್ಲಿ ಮಾಡಿದ ಮೋಸವನ್ನು ಸಿರ್ಸಿ ಜನ ಯಾವತ್ತೂ ಕ್ಷಮಿಸುವುದಿಲ್ಲ ಎಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಎಚ್ಚರಿಸಿದರು. ಸಿರ್ಸಿ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿಯ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು, ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕ ಭೀಮಣ್ಣ ನಾಯ್ಕ ಅವರ ವಿರುದ್ಧ ಆಸ್ಪತ್ರೆಯ ವಿಚಾರವನ್ನು ಮುನ್ನೆಲೆಗೆ ತಂದು ಈ ಆಸ್ಪತ್ರೆಯನ್ನ ಜಿಲ್ಲಾ ಆಸ್ಪತ್ರೆಯನ್ನಾಗಿ ಪರಿವರ್ತಿಸುವ ಬದಲು ತಾಲೂಕು ಆಸ್ಪತ್ರೆಗೆ ಸೀಮಿತಗೊಳಿಸಿದ್ದಾರೆ ಎಂದು ಆರೋಪಿಸಿದರು. ಆಸ್ಪತ್ರೆಯ 80% ಕಾಮಗಾರಿ ಮುಗಿದು 1 ವರ್ಷ ಕಳೆದರೂ ಇದುವರೆಗೆ ಆಸ್ಪತ್ರೆಗೆ ಬೇಕಾದಂತಹ ವೈದ್ಯಕೀಯ ಸಲಕರಣೆಗಳು ಬಂದಿಲ್ಲ. ಅದರಂತೆ ಮತ್ತು ವೈದ್ಯರ ಹಾಗೂ ಸಿಬ್ಬಂದಿಗಳ ನೇಮಕಾತಿಯಾಗಿಲ್ಲ ಎಂದು ಶಾಸಕರ ವಿರುದ್ಧ ಕಿಡಿಕಾರಿದರು. ಹಾಗೂ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಎಲ್ಲಿಗೆ ಹೋಯಿತು ಎಂದು ಪ್ರಶ್ನೆ ಮಾಡಿದರು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಬೇಕಾದ ವೈದ್ಯಕೀಯ ಸಲಕರಣೆಗಳು ಮತ್ತು ವೈದ್ಯರು ಹಾಗೂ ಸಿಬ್ಬಂದಿಗಳ ನೇಮಕಾತಿ ಆಗುವವರೆಗೂ ಕಾಂಗ್ರೆಸ್ ಸರ್ಕಾರ ಮತ್ತು ಶಾಸಕ ಭೀಮಣ್ಣ ನಾಯ್ಕರ ವಿರುದ್ಧ ನಿರಂತರ ಹೋರಾಟ ಮಾಡುತ್ತೇನೆ ಎಂದು ಎಚ್ಚರಿಸಿದರು. ಪ್ರತಿಶತ ಕಾಮಗಾರಿ ಆಗಿದೆ, ಅದಕ್ಕೆ ವೈದ್ಯರ ನೇಮಕಾತಿ ಆಗಬೇಕು ಮತ್ತು ಏನು ಎಕ್ವಿಪ್ಮೆಂಟ್ ಟೆಂಡರ್ ಕರೀಬೇಕು. ಇದನ್ನು ಹಲವಾರು ಬಾರಿ ಮನವಿ ಮಾಡ್ತಾರೆ. ಆದರೆ ಶಾಸಕರು ಏನು ಮಾಡಿದ್ರು, ನೀವು ನನ್ನ ಮೇಲೆ ಸುಳ್ಳು FIR ಮಾಡಿಸಿದ್ರು. ನನ್ನನ್ನು ಶುಕ್ರವಾರ ಜೈಲಿಗೆ ಕಳಿಸಿ ಶನಿವಾರ ಭಾನುವಾರ ನಿಲ್ಲಿಸಿ ಸೋಮವಾರ ತಾವು ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದು ತಂತ್ರವನ್ನು ಮಾಡಿ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದೆ. ನಾನ್ ಬೇಲೇಬಲ್ ಸೆಕ್ಷನನ್ನು ಹಾಕಿ ಶಿಕ್ಷುವಂತಹ ಕೆಲಸವನ್ನು ಮಾಡಿದೆ. ಅದು ಹೊರತು ಈ ಆಸ್ಪತ್ರೆ ಸಲುವಾಗಿ ಯಾಕೆ ಹೀಗಾಗಿದೆ, ಇದು ಮೂಲ ಸ್ವರೂಪದ ಅನುಷ್ಠಾನ ಮಾಡೋದಕ್ಕೆ ಏನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ತಾವೇನಾದರೂ ಒಂದು ಸಭೆಯನ್ನು ಕರೆದ್ರ ಏನು ಮಾಡಿ. ನಾನು ಈ ಸಂದರ್ಭದಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನು ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಯಸ್ತೇನೆ. ತಾಕತ್ತಿದ್ದರೆ ಉತ್ತರವನ್ನು ಕೊಡಿ ಎನ್ನುವುದನ್ನು ಘಂಟಾಘೋಷ ಹೇಳ್ತಾ ಇದ್ದೇನೆ. 142 ಕೋಟಿಯನ್ನು ಹಣವಿಟ್ಟಿದ್ದರು, 112 ಕೋಟಿಯನ್ನು ಕಟ್ಟಡಕ್ಕೂ ಮತ್ತು 30 ಕೋಟಿ ರೂಪಾಯಿಯನ್ನು ಎಕ್ವಿಪ್ಮೆಂಟಿಗೂ ಇಟ್ಟಿದ್ರು. ತಾವು ಯೋಚನೆ ಮಾಡಿ, ಯಾವುದೇ ಒಂದು ಸಾಮಗ್ರಿ ಆದರೂ ಕೂಡ 2020ರಿಂದ 2026ಕ್ಕೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಇವು ಹೆಚ್ಚಿನ ಹಣವನ್ನು ಹಾಕಿ ಇನ್ನೂ ಜಾಸ್ತಿ ಮಾಡಿ ಅದನ್ನು ಅನುಷ್ಠಾನಗೊಳಿಸಬೇಕೇ ವಿನಃ ತಂದಂತಹ ಹಣವನ್ನೇ ಕಟ್ಟು ಮಾಡಿದರೆ 30 ಕೋಟಿ ಇಟ್ಟಿದ್ದನ್ನೇ ತಾವು ಕಟ್ಟು ಮಾಡೋದು 5 ಕೋಟಿ 20 ಲಕ್ಷ ಮಾಡುವಂಥದ್ದು ಯಾವ ನ್ಯಾಯ ಇದೆ? 13/11/2020ಕ್ಕೆ ಕಾರ್ಡಿಯಾಲಜಿ, ನ್ಯೂರಾಲಜಿ, ನೆಫ್ರಾಲಜಿ ಇದೆಲ್ಲವೂ ಕೂಡ ಒಳಗೊಂಡಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಮವಾದಂತಹ ಆಸ್ಪತ್ರೆಯನ್ನು ಘೋಷಣೆ ಮಾಡ್ತಾರೆ. ಅನುಷ್ಠಾನ ಕ್ಯಾಬಿನೆಟಲ್ಲಿ ಆಗ್ತದೆ, ಬಜೆಟಲ್ಲಿ ಆಗ್ತದೆ, ಎಲ್ಲ ಪ್ರೊಸೀಜರ್ ಮುಗಿದು ಹಣವನ್ನು ಕೂಡ ಮೀಸಲಿಡ್ತಾರೆ. ಅದು ಏನಿರುತ್ತೆ ಆ ಡಾಕ್ಯುಮೆಂಟಲ್ಲಿ ಅಂತಂದರೆ, 80% ಕಾಮಗಾರಿ ಯಾವತ್ತು ಮುಗಿಯತ್ತೋ ಇದೆ, 80% ಕಾಮಗಾರಿ ಯಾವತ್ತು ಮುಗಿಯತ್ತೋ ಮುಗಿದ ಕೂಡಲೇ ತಾವು ವೈದ್ಯಾಧಿಕಾರಿ ನೇಮಕಕ್ಕೆ ಕ್ರಮ ಕೈಗೊಳ್ಳಬೇಕು. ನೆಫ್ರಾಲಜಿ ಎಲ್ಲ ಆದರೆ ಹಿಂದಿನ ಸರ್ಕಾರ ರೇಟ್ ಹೋಗುತ್ತೆ ಅನ್ನೋಂಥ ಭಾವನೆಯಿಂದ ಆಸ್ಪತ್ರೆ ಚೆನ್ನಾಗಿ ಆಗಬಾರ್ದು ಅಂತ ತಾವು ಈಗ ಮಾಡಿದ ಅಂತ ನಾನು ನೇರವಾಗಿ ಪ್ರಶ್ನೆ ಮಾಡಿ ಬಯಸ್ತೀನಿ. ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್, ನಾನು ಹಲವಾರು ಬಾರಿ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ ಇಲ್ಲೇ ಇದೆ, ಆಯಿತಾ? ಏನು 30 ಕೋಟಿ ರೂಪಾಯಿಯ ಎಕ್ವಿಪ್ಮೆಂಟಿಗೆ ಅಂತೇಳಿ ಹಿಂದೆ ಹಣ ಇಟ್ಟಿದ್ರು. 30 ಕೋಟಿ ರೂಪಾಯಿ ಹಿಂದೆ 2020. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ, ಉಪಾಧ್ಯಕ್ಷ ನಾಗರಾಜ್ ನಾಯಕ್, ರಮೇಶ್ ನಾಯಕ್, ಉಷಾ ಹೆಗಡೆ, ರಾಘವೇಂದ್ರ ನಾಯಕ್, ಶಿವು, ರವಿ ಗಾಂವ್ಕರ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.